ಹಲೋ ಫ್ರೆಂಡ್ಸ್, ವೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ಅನ್ನ ಅಥವಾ ಬೆಣ್ಣೆ ಅನ್ನ ಅಂತಲೂ ಕರೀತಾರೆ. ಇದಕ್ಕೆ ಆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ಇಲ್ಲಿ ಬಿರಂಜಿ ಅನ್ನ ಮಾಡೋಕ್ಕೆ ನಾನು 1 ಲೋಟದಷ್ಟು ರಾ ರೈಸ್ ತೊಗೊಂಡೇನಿ. ಅನ್ನ ಸ್ವಲ್ಪ ಮೆತ್ತಗಾಗಬೇಕು. ಇದಕ್ಕೆ ಬಾಸ್ಮತಿ ಅಕ್ಕಿ ಯೂಸ್ ಮಾಡೋಂಗಿಲ್ಲ. ನಾವು ರೆಗ್ಯುಲರಾಗಿ ಯಾವ ಅಕ್ಕಿ ಯೂಸ್ ಮಾಡ್ತಿರ್ತೀವಲ್ಲ ಅದು ಅಕ್ಕಿನೇ ಯೂಸ್ ಮಾಡಬೇಕು. ಅಕ್ಕಿನ ಒಂದ್ಸರಿ ಚಲೋ ತಿಂಗೆ ನೀರು ಹಾಕಿ ತೊಳೆದು ತೊಗೊಂಡೇನಿ. ಮತ್ತು ಇದಕ್ಕೆ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆ ಇಡ್ತೇನೆ ಇದನ್ನು. ಆಮೇಲೆ ಇದಕ್ಕೊಂದು ಸಿಂಪಲ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಂತ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1 ಟೀ ಸ್ಪೂನು ಜೀರಿಗೆ, ಒಂದು 4 ಲವಂಗ, 2 ಏಲಕ್ಕಿ, 1 ಟೀ ಸ್ಪೂನ್ ಕಾಳು ಮೆಣಸು, ಸ್ವಲ್ಪ ದಾಲ್ಚಿನ್ನಿ ಮತ್ತು 1 ಸ್ಟಾರ್ ಹೂವು ಅಂತೆಲ್ಲ ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ನಾಗ ಸ್ವಲ್ಪ ಮಸಾಲೆದೆಲ್ಲ ಘಮ ಬರೋ ಮಟ್ಟ ಚಲೋ ತಂಗೆ ಹುರ್ಕೋಬೇಕು. ಇದನ್ನು ಇಷ್ಟು ಹುರಿದ್ರೆ ಸಾಕು. ಈಗ ಇದನ್ನು ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇದನ್ನು ಪೌಡ್ರ್ ಮಾಡಿ ತೊಗೋತೀನಿ. ಇದು ಪೌಡ್ರ್ ಭಾಳ ಸಣ್ಣಗೆ ಆಗಬಾರ್ದು, ಪೂರ್ತಿ ನೈಸ್ ಪೌಡ್ರ್ ಆಗಬಾರ್ದು, ಸ್ವಲ್ಪ ತರಿಯಾಗಿನೇ ಇರಬೇಕು. ಈಗ ನಾನು ಇದನ್ನು ಡೈರೆಕ್ಟ್ ಕುಕ್ಕರ್ನಾಗ ಮಾಡೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕೋತೀನಿ. ಇದಕ್ಕೆ ಪೂರ್ತಿ ಬೆಣ್ಣೆ ಒಳಗೂ ಮಾಡ್ತಾರೆ ಇದನ್ನು, ಇಲ್ಲ ಎಣ್ಣೆ ಬೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಬೋದು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಪಲಾವ್ ಎಲೆ, 1 ಸ್ಟಾರ್ ಹೂವು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ. ಆಮೇಲೆ ಭಾಳಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೇಕು. ಬೆಳ್ಳುಳ್ಳಿ ಭಾಳ ತನಕ ಕೆಂಪಾಗೋ ಮಟ್ಟ ಹುರಿಯೋದು ಬೇಡ, ಸ್ವಲ್ಪ ಕೈ ಆಡಿಸಿ. ಈಗ 1 ಟೇಬಲ್ ಸ್ಪೂನಷ್ಟು ನಾನು ಗೋಡಂಬಿ ಹಾಕ್ಕೊಂಡೀನಿ. ಮತ್ತು ಬೇಕಾದ ಡ್ರೈ ಫ್ರೂಟ್ಸ್ನೂ ನೀವು ಹಾಕೋಬೋದು, ಒಣ ದ್ರಾಕ್ಷಿನೂ ಹಾಕ್ತಾರೆ ಒಬ್ಬೊಬ್ರು. ಗೋಡಂಬಿನ ಸ್ವಲ್ಪ ಕೈ ಆಡಿಸಿ. ಈಗ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕೋತೇನೆ. ನಾನು ಇದಕ್ಕೆ ಮತ್ತು ಮೆಣಸಿನ್ಕಾಯಿ ಅದು ಏನೂ ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ನಾವು ಮಸಾಲೆ ಏನು ಹುರಿದು ಇಟ್ಕೊಂಡಿರ್ತೇವಲ್ಲ ಪುಡಿ ಮಾಡಿ, ಅಷ್ಟು ಮಸಾಲೆನೂ ಇದಕ್ಕೆ ಹಾಕೋಬೇಕು. ಅಂದರೆ ನಾನು 1 ಲೋಟ ಅಕ್ಕಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೆ, ಅದಿಷ್ಟು ಮಸಾಲೆನ ನಾನು ಇದಕ್ಕೆ ಯೂಸ್ ಮಾಡೇನಿ. ಆಮೇಲೆ ಮೊದಲೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಕಿ 1 ನಿಮಿಷ ಚಲೋ ತಂಗೆ ಹುರ್ಕೋಬೇಕು. ಆಮೇಲೆ ನಾನು 1 ಲೋಟ ಅಕ್ಕಿಗೆ 2.5 ಲೋಟದಷ್ಟು ನೀರನ್ನು ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಅನ್ನ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಇದಕ್ಕೆ ಆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ಚಲೋ ತಂಗೆ ಕೈ ಆಡಿಸಿ. ಆಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇನ್ನೊಂದು ಸರಿ ಚಲೋ ತಂಗೆ ಕೈ ಆಡಿಸಿ 2 ನಿಮಿಷ ಬಿಟ್ಟು ಇದನ್ನು ಕುಕ್ಕರದ್ದು ಮುಚ್ಚಬೇಕು. ಆಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗ 1 ವಿಸಿಲ್ ಹಾಕ್ಸಿದ್ರೆ ಸಾಕು. ಆಮೇಲೆ ಕುಕ್ಕರ್ ಪ್ರೆಷರ್ ಇಳಿದ್ಮೇಲೆ ಬಿಸಿ ಇದ್ದಾಗಲೇ ಇದನ್ನು ಸರ್ವ್ ಮಾಡಬೇಕು. ಇಷ್ಟಾದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿಯನ್ನು ರೆಡಿ ಆಯ್ತು ನೋಡಿರಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ರೆ ತಿನ್ನೋಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ಇದನ್ನು ನಾವು ಲಂಚ್ ಬಾಕ್ಸಿಗೆ ರೆಡಿ ಮಾಡ್ಬೋದು, ಅಥವಾ ನಾವು 1 ಡೇ ಎಲ್ಲಾರ ಪಿಕ್ನಿಕ್ ಹೊಂಟೇವಿ, ಮನೆಯಿಂದ ಏನಾರ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ಅಂತಂದಾಗೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ಭಾಳ ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ ಭಾಳ ಜಲ್ದಿನ ರೆಡಿ ಆಗುವಂಥ ಒಂದು ಸ್ಪೆಷಲ್ ರೆಸಿಪಿ ಇದು. ಸೊ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.